ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸುರಗಿ ಸಾಹಿತ್ಯಿಕ ಸಂಚಿಕೆ. ಕೇಳಿ ಸುರಗಿ. ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಜೇನುಮಲೆಯ ಹೆಣ್ಣು ಈ ಕೃತಿಯ ಕುರಿತು ಕವಯಿತ್ರಿ HR ಸುಜಾತಾ ಅವರ ಜೊತೆ ಮಾತುಕತೆ. ಇವರೊಂದಿಗೆ ಸುಜಾತಾ F ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನುಮಲೆಯ ಹೆಣ್ಣು ಕವನ ಸಂಕಲನದ ಕವಯತ್ರಿ, ಜೇನು ಮನಸ್ಸಿನ ನಮ್ಮ ಹಾಸನ ಜಿಲ್ಲೆಯವರೇ ಆದ ಆಲೂರು ತಾಲೂಕಿನ ಮರಸು ಹೊಸಹಳ್ಳಿಯವರಾದ HR ಸುಜಾತಾ ಅವರು ನಮ್ಮ ಜೊತೆಗಿದ್ದಾರೆ. ಕೃತಿಯ ಬಗ್ಗೆ ಅವರೊಂದಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಎಲ್ಲರಿಗೂ. ತಮ್ಮ ಹಲವಾರು ಕೃತಿಗಳು ಈಗಾಗಲೇ ಕನ್ನಡ ಸಾಹಿತ್ಯ ಲೋಕಕ್ಕೆ ಲಭ್ಯ ಇದೆ. ಕಾವ್ಯಾಸಕ್ತರು, ಸಾಹಿತ್ಯದ ಆಸಕ್ತಿ ಉಳ್ಳವರು ಅದನ್ನೆಲ್ಲ ಓದಿ ಆಸ್ವಾದಿಸಿದ್ದಾರೆ. ನೀವು ಬರೀ ಕವಯತ್ರಿಯಲ್ಲ, ಲೇಖಕರಲ್ಲ, 10 ಹಲವು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೀರಾ. ನಿಮ್ಮ ಮತ್ತೊಂದು ಕೃತಿ ಪದ್ಮಪುರುಷ ಇರಬಹುದು ಅಥವಾ ನೀಲಿ ಮೂಗಿನ ನತ್ತು ಇರಬಹುದು. ಬಹಳ ಇವೆಲ್ಲ ಏನಂತಂದ್ರೆ ನಾನು ನೋಡಿದಾಗ ಅಥವಾ ಓದಿದಾಗ ಆ ಶೀರ್ಷಿಕೆಯಿಂದಲೇ ನಮ್ಮನ್ನ ಗಮನ ಸೆಳೀತವೆ. ಅಂತಹದೇ ಒಂದು ಶೀರ್ಷಿಕೆ ಹೊತ್ತಂತ ಜೇನುಮಲೆಯ ಹೆಣ್ಣು ಬಹಳ ಇಷ್ಟದ. ಮತ್ತು ಅಲ್ಲಿಯ ಕವನಗಳು ಹೇಗೆ ಇದಾವೆ ಅಂತಂದ್ರೆ ತುಂಬಾ ರಾ ಅಂತ ಹೇಳ್ತೀವಲ್ಲ, ಆ ಥರದ ಕವನಗಳು. ಒಂದು ಗ್ರಾಮೀಣ ಸೊಗಡಿರ್ಬೋದು ಅಥವಾ ಒಂದು ಬದುಕು, ಈಗ ಒಂಥರ ಪಾಲಿಶ್ಡ್ ಬದುಕಲ್ಲ, ಅದು ಆ ಥರದ ಬದುಕನ್ನ ಕಟ್ಟಿಕೊಡುವಂತಹ ಒಂದು ಕೃತಿ. ಅದು ಬಹಳ ಖುಷಿ ಆಯ್ತು ಅದನ್ನ ಓದಿ. ಆ ಕೃತಿ ಬಗ್ಗೆ ನಿಮ್ಮನ್ನಿವತ್ತು ನಮ್ಮ ಸುರಗಿಯಲ್ಲಿ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಸೋಣ ಅಂತ ಅನ್ಕೊಂಡಿದ್ದೀನಿ. ಮತ್ತೊಮ್ಮೆ ತಮಗೆ ಸ್ವಾಗತಿಸ್ತಾ, ತಾವು ಮರಸು ಹೊಸಹಳ್ಳಿಯವರು, ನಿಮ್ಮ ಪರಿಚಯವನ್ನು ಕೂಡ ಮಾಡ್ಕೊಳ್ಳೋಣ. ನಾನು ಮರಸು ಹೊಸಹಳ್ಳಿನಲ್ಲಿ 2 ವರ್ಷದವರೆಗೂ ಮಾತ್ರ ಇದ್ದವಳು. 2 ವರ್ಷ ಆದ್ಮೇಲೆ ನಾನು ಹಾಸನಿಗೆ ಬಂದು ಹಾಸನಲ್ಲಿ ಅಣ್ಣ ಅಕ್ಕಂದ್ರ ಜೊತೆ ಸೇರ್ಕೊಂಡವಳು. ನನ್ನ ತಾಯಿ ಮತ್ತೆ ತಂದೆ ಮತ್ತೆ ಅಜ್ಜಿ 3 ಜನ ಇರ್ತಿದ್ರು. ಆಳು ಕಾಳು ಕೃಷಿಕರ ಕುಟುಂಬ, ಬೇಸಾಯ ಕುಟುಂಬದಲ್ಲಿ ಹೇಗಿರ್ತಿದ್ರು. ಇನ್ನೆಲ್ಲರೂ ನಾವು 8 ಜನ ಮಕ್ಕಳು. ನಾವು 8 ಜನ ಮಕ್ಕಳು ಓದೋದಿಕ್ಕೆ ಅಂತ ನಮ್ಮ ತಂದೆ ಹಾಸನಿಗೆ ತಂದು ಹಾಕೊಂಡಿದ್ರು. ಹಾಸನದಲ್ಲಿ ಎಲ್ಲಿ ಓದಿದ್ದು ಮೇಡಮ್? ಹಾಸನಲ್ಲಿ ಮೊದಲು ಒಂದು ಭಾರತೀಯ ವಿದ್ಯಾಮಂದಿರ ಅಂತ ಶಿಶು ವಿಹಾರ, ಆಮೇಲೆ ಪೂರ್ತಿ ಸೆಂಟ್ ಫಿಲೋಮಿನಾ ಸ್ಕೂಲ್, ಮತ್ತೆ AVK ಕಾಲೇಜಲ್ಲಿ BSc ಓದಿದ್ರಿ. ಆಮೇಲೆ ಏನು ಓದ್ಲೇ ಇಲ್ಲ ನಾನು. ಮದ್ವೆ ಆಗೋಯ್ತು. ಮದ್ವೆ ಆದ ತಕ್ಷಣ ಸಂಸಾರ ಅದು ಇದು ಅಂತ ಮುಳುಗ್ ಹೋದೆ. ಸ್ವಲ್ಪ ಕಾಲೇಜು ದಿವಸಗಳಲ್ಲಿ ಹೊಸದಾಗಿ ಲಂಕೇಶ್ ಪತ್ರಿಕೆ ಅನ್ನೋದು ಶುರುವಾಗಿತ್ತು. ಆವಾಗ ನಾವು PUC ನಲ್ಲಿ ಇದ್ದಾಗ ಮೊದಲಿನ ವರ್ಷದಲ್ಲಿ ನನಗೆ ಗೊತ್ತಿಲ್ಲ, ಬಟ್ 1-2-3 ಸಂಚಿಕೆಗಳು ಬಂದ ಕೂಡಲೇ ಸ್ವಲ್ಪ ನಮ್ಮ ಸುತ್ತಮುತ್ತಿನವರೆಲ್ಲ ತುಂಬಾ ಇಷ್ಟಪಟ್ಟು ಓದ್ತಾ ಇದ್ರು ಅದನ್ನ. ಆ ಓದು ಬಹುಶಃ ನನಗೆ ಕಣ್ತೆರೆಸ್ತು ಅಥವಾ ನನ್ನನ್ನ ಬೇರೆ ದಿಕ್ಕಿಗೆ ಕೊಂಡೊಯ್ತು ಅಂತ ಹೇಳ್ಬೋದು. ಯಾಕೆಂತಂದ್ರೆ ಅಲ್ಲಿವರೆಗೂ ಸುಧಾ, ಮಯೂರ, ಪ್ರಜಾವಾಣಿ, ಸೋವಿಯತ್ ಲ್ಯಾಂಡ್ ಅಂತ ಒಂದು ಪುಸ್ತಕ ಬರ್ತಿತ್ತು ನಮ್ಮ ಮನೆಗೆ. ಆ ತರದ ಓದಿನಿಂದ ಇದ್ದಕ್ಕಿದ್ದ ಹಾಗೇನೆ ಒಂದು ರಾರ ಇರೋಂತ, ಅದೇ ಈಗ ನಾನು ಜೇನುಮಲೆಯ ಹೆಣ್ಣಿನಲ್ಲಿ ನೀವು ಹೇಗೆ ರಾ ಅಂತ ಹೇಳ್ತೀರಾ, ನಿಜವಾದ ಬದುಕಿನ ಅರ್ಥ ಇರುವಂತ ಓದಿಗೆ ನಾನು ತೆರೆದುಕೊಂಡೆ. ಆಮೇಲೆ ಅಲ್ಲಲ್ಲೇ ಒಂದ್ ಸಣ್ಣದಾಗಿ ಏನೋ ಬರೆಯೋ ಆಸೆ 1-2-3 ವರ್ಷ ಕಳೆದ್ಮೇಲೆ ಶುರುವಾಯ್ತು. ಕಾಲೇಜು ದಿವಸದಲ್ಲಿ ಹೆಣ್ಣು ದನಿ ಕಾಲಂ ಅಂತ ಒಂದು ಶುರು ಮಾಡಿದ್ರು ಲಂಕೇಶ್ ಪತ್ರಿಕೆನಲ್ಲಿ. ಆ ಹೆಣ್ಣು ದನಿ ಕಾಲಂಗೆ ನಾನು 2 ಕಾಲಂ ನನಗೆ ಅನ್ಸಿದ್ದನ್ನ ಬರ್ದಿದ್ದೆ. ನಾನು ಏನ್ ಬರ್ದಿದ್ರಿ? ಹೆರಿಗೆ ತರುವ ನೋವು ಅಂತ. ನನ್ನ ತಾಯಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ ಟೈಮ್ ನಲ್ಲಿ ಹೆರಿಗೆ ಆಗುವಂತ ಒಂದು ಹೆಣ್ಮಗಳು ಕಿರ್ಚಾಟ ಇದು ಎಲ್ಲ ಕೇಳಿ ನಾವು ಒಂದ್ ಸ್ವಲ್ಪ ಟೀನೇಜ್ ಹುಡುಗರಲ್ಲ, ಒಂಥರ ಗಾಬರಿ ಆದಂಗೆ ಆಗ್ತಿತ್ತು. ಆದ್ರೆ ಆ ಗಾಬರಿ ಇದ್ದಿದ್ದು ಬೆಳಿಗ್ಗೆ ಆ ಮಗು ನೋಡಿದ ತಕ್ಷಣ ಆಕೆ ಎಷ್ಟು ಪ್ರಸನ್ನಳಾಗಿ ನಮ್ಮ ಪಕ್ಕದ ರೂಮ್ ನಲ್ಲೇ ಇದ್ರು ಆಕೆ.
ಆ ರೂಮಿಗೆ ಹೋದಾಗ ಆಕೆ ನಗುಮುಖ ಇದು ಎಲ್ಲ, ಬಟ್ ಆದ್ರೂ ಏನೋ ಒಂದ್ ಮೋಡ ಕವಿದ ತರ ತುಂಬಾ ಸಪ್ಪಗೆ ಇರ್ತಿದ್ಲು ಆಕೆ. ನನಗೆ ಮರ್ತೋಗಿದೆ ಯಾರು ಏನು ಅಂತ. ಕಾಲ ಕಳಿಯೋದಕ್ಕೆ ಅಂತ ಸುಮ್ನೆ ಪಕ್ಕದ ಇಣಕ್ ನೋಡೋದು ಅದ್ರೊಳಗಡೆ. ಆಗ ಇಣಕ್ ನೋಡಿದಾಗ ಆಕೆ ಮಗು ಜೊತೆ ಇದ್ ಮಾಡ್ತಿರುವಾಗೇನೆ ಕಣ್ಣಲ್ಲಿ ನೀರ್ ತುಂಬ್ಕೊಳ್ಳೋದು ಆ ತರದೆಲ್ಲ ಆಗ್ತಿತ್ತು. ಅವಾಗ ಕೇಳಿದಾಗ ನಾನು, ಯಾಕೆ ನಿಮ್ ಮನೆಯವ್ರು ನೋಡಕ್ ಬಂದಿಲ್ವಾ ಅಂತ ಕೇಳಿದೆ. ನನಗೆ ಗೊತ್ತಿಲ್ಲ, ನಾನು ಚಿಕ್ಕವಳು ಅವಾಗ. ಒಂಥರ ಸುಮ್ನೆ ಕುತೂಹಲಕ್ಕೆ ಕೇಳಿದೆ ಅಷ್ಟೇ, ಯಾಕೆ ನಿಮ್ಮ ಇವ್ರು ಬಂದಿಲ್ವಾ, ಯಾಕೆ ಕಣ್ಣಲ್ಲಿ ನೀರ್ ತುಂಬ್ಕೊಂತೀರಾ, ನಿಮ್ ಅತ್ತೆ ಮನೆಯವ್ರು ಯಾರು ಬಂದಂಗಿಲ್ಲ, ಅಮ್ಮ ಮಾತ್ರ ಇದಾರಲ್ಲ ಅಂತ. ಆಗ ಆಕೆ ತನ್ನ ಸಂಕಷ್ಟ ಎಲ್ಲ ಹೇಳ್ಕೊಂಡ್ಲು ಪಾಪ. ಅವಾಗ ನನಗೆ ಒಂಥರ ಜಗತ್ತು ಅನ್ನೋದು ಪ್ರೀತಿ ಪ್ರೇಮಕ್ಕಿಂತನೂ ಮೀರಿದ ಬೇರೆದೊಂದು ಜಗತ್ತಿದೆ ಈ ಪ್ರಪಂಚದಲ್ಲಿ ಅಂತ. ಯಾಕಂದ್ರೆ ನಾನು ಅಣ್ಣ ಅಕ್ಕಂದ್ರ ನೆರಳಲ್ಲಿ ಬರೀ ಸಣ್ಣ ಪುಟ್ಟ ಖುಷಿಗಳಲ್ಲಿ ಕಾಲ ಕಳೆದ ಹುಡುಗಿ ಅಲ್ಲ, ಅದು ಇದಲ್ಲದೆ ಬೇರೆದ್ ಇನ್ನೇನೇನೋ ಸಂಕಷ್ಟಗಳಿದಾವಲ್ಲ ಅಂತ ಅನ್ನಿಸ್ತು. ಒಂದು ಸಣ್ಣ ಮುನ್ಸು, ಕೋಪ, ತಾಪ, ಅದಕ್ಕೆ ಮಗುನೇ ನೋಡಕ್ ಬರ್ದೇ ಇರೋಂತ, ಗಂಡ ಬರ್ದೇ ಇರುವಂತ ಸ್ಥಿತಿ, ಅದನ್ನ ಹೆರಿಗೆ ತರುವ ನೋವು ಅಂತ ನಾನು ಬರ್ದಿದ್ದೆ. ಅದಕ್ಕೆ ಟೀಕೆ ಟಿಪ್ಪಣಿನಲ್ಲಿ 1-2 ಸಾಲು ಗುರುತಿಸಿ ಬರ್ದಿದ್ರು. ಬಟ್ ನಾನು ಯಾರು ಅಂತ ಗೊತ್ತಿಲ್ಲ ಲಂಕೇಶ್ಗೆ ಆ ಟೈಮ್ನಲ್ಲಿ. ಆದ್ರೂ ಹೊಗಳಿ ಬರ್ದಿದ್ರು, ಈಕೆ ಎಲ್ಲಾ ರೀತಿಯಲ್ಲೂ ಒಳ್ಳೆ ಲೇಖಕಿ ಆಗುವ ಲಕ್ಷಣ ಇದೆ ಅಂತ. ಆದ್ರೆ ಅದನ್ನ ನಾನು ಆ ಖುಷಿನಲ್ಲಿ 1-5-6 ಕಥೆಗಳು ಎಲ್ಲಾ ಪೇಪರ್ನಲ್ಲೂ ಬಂದ್ವು. ಅಷ್ಟೊತ್ತಿಗಾಗ್ಲೇ ಬರಿತಾ ಇದ್ರಿ ನೀವು? ಶುರು ನನ್ನ ಕಾಲೇಜ್ ಡೇಸ್ ನಲ್ಲಿ ಬರ್ತಿದ್ದೀನಿ. ಬರ್ದು ಸ್ವಲ್ಪ ಗೊತ್ತಾಯ್ತು. ವಿಶು ಬಂದ್ರು ಅಷ್ಟೊತ್ತಿಗೆ, ವಿಶ್ವಕುಮಾರ್ ಅಂತ ನನ್ನ ಹಸ್ಬೆಂಡ್. ಅವರು ಲಂಕೇಶ್ ಪತ್ರಿಕೆಯಲ್ಲಿ ಚೀಫ್ ರಿಪೋರ್ಟರ್ ಇದ್ರು. ಹಾಗಾಗಿ ಅವರು ಮನೆಗೆ ಹುಡ್ಕೊಂಡ್ ಬಂದು ಮನೆಯಲ್ಲಿ ಬೇಡಿಕೆ ಇಟ್ಟಿದ್ರಿಂದ ಮದ್ವೆ ಆಗ್ತೀನಿ ಅಂತ. ನಮ್ಮನೆ ಒಂದ್ಸಲ ಅಲ್ಲೋಲ ಕಲ್ಲೋಲ ಆಗಿ ಪತ್ರಿಕೆಯವ್ರಿಗೆ ಕೊಡ್ಬೋದೋ ಬಿಡ್ಬೋದೋ, ಯಾಕಂದ್ರೆ ನಾವು ಕೃಷಿ ಕುಟುಂಬ ಬಿಟ್ರೆ ಆಗಿನ ಕಾಲದಲ್ಲಿ ಯಾರಾದ್ರೂ ಒಳ್ಳೆ ಕೆಲಸದಲ್ಲಿರೋರಿಗೆ ಮದುವೆ ಮಾಡೋಣ ಅನ್ನೋ ಹುಚ್ಚು. ನಮ್ಮ ಮನೆಯಲ್ಲಿ ಬೇರೆ ಅಷ್ಟೊತ್ತಿಗೆ 2-3 ಆಫೀಸರ್ಸ್ ಇದ್ರು. ನನ್ನ ಭಾವ ಅಸಿಸ್ಟೆಂಟ್ ಕಮಿಷನರ್ ಇದ್ರು, ನನ್ನ ಅಣ್ಣ ಸಬ್ ರಿಜಿಸ್ಟ್ರಾರ್ ಆಗಿ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಉನ್ನತ ಹುದ್ದೆಲೇ ಇದ್ರು. ಹಾಗಾಗಿ ಬಹುಶಃ ಮನೆ ಒಳಗಡೆ ಒಂದು ಸಣ್ಣ ಅಲ್ಲೋಲ ಕಲ್ಲೋಲ ಶುರುವಾಗಿ, ಆಮೇಲೆ ನನಗೆ ಗೊತ್ತಿಲ್ಲ, ಒಪ್ಕೊಂಡೆ, ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ನಿಜವಾಗಿ ಹೇಳ್ಬೇಕಂತಂದ್ರೆ ಬಹಳ ಒಳ್ಳೆ ವಾತಾವರಣ ಇತ್ತು. ಆ ವಾತಾವರಣನ ನಾನು ಉಪಯೋಗಿಸ್ಕೊಳ್ಳೇ ಇಲ್ಲ. ಬದುಕನ್ನ ಸೆಟ್ಲ್ ಮಾಡ್ಕೋಬೇಕು ಅನ್ನೋ ಹಪಾಹಪಿನಲ್ಲಿ ಇದು ಬರವಣಿಗೆ ಪೂರ್ತಿ ಕೈ ಬಿಟ್ಬಿಟ್ಟೆ. ಆದ್ರೆ ಓದೋ ಹವ್ಯಾಸ ಮುಂದೆ ಇತ್ತು. ನಮ್ಮ ಮನೆಯಿಂದ ಶುರುವಾಗಿದ್ದದು. ನನ್ನ ತಾಯಿ ಮನೇಲೆ ತುಂಬಾ ಓದೋಂತ ಅಭ್ಯಾಸ ಎಲ್ಲರಿಗೂ ಇತ್ತು. ಅದ್ರಲ್ಲೂ ಒಳ್ಳೆ ಕೃತಿಗಳನ್ನೇ ಓದೋಂತ ಅಭ್ಯಾಸ ತುಂಬಾ ಇತ್ತು. ಯಾಕಂದ್ರೆ ಎಲ್ಲರೂ ಸಾಹಿತ್ಯದ ಸ್ಟೂಡೆಂಟ್ಸ್, ದೊಡ್ಡಕ್ಕ ದೊಡ್ಡಣ್ಣ ಇದ್ದಿದ್ರಿಂದ ಸಾಹಿತ್ಯದ ಸ್ಟೂಡೆಂಟ್ಸ್ ಆಗಿದ್ರಿಂದ ನಮಗೆ ಗೊತ್ತಿಲ್ದೇನೆ ಒಂದು ಒಳ್ಳೇದು ಏನ್ ಮುಟ್ಟಿದ್ರು ಒಳ್ಳೇದನ್ನ ಮುಟ್ಬೇಕು ಅನ್ನೋದು, ಅಥವಾ ಒಂದು ಸಣ್ಣ ಜನಪ್ರಿಯ ಕಾದಂಬರಿಗಿಂತ ಮುಖ್ಯವಾದದನ್ನ ಇನ್ನೇನೋ ಓದ್ಬೇಕು ಅಂತನೋ, ಅಥವಾ ಪೇಪರ್ನ ಗಮನ ಇಟ್ಟು ಓದ್ಬೇಕು ಅಂತ, ಆ ರೀತಿನಲ್ಲಿ ಓದು ಶುರುವಾಗಿದ್ರಿಂದ ಆ ಓದೋ ಹವ್ಯಾಸ ಹಾಗೆ ಉಳಿತೆ ಹೊರತು ಬರವಣಿಗೆ ಪೂರ್ತಿ ನಿಂತು ಹೋಯ್ತು. ಆಮೇಲೆ ನಾನು ಮತ್ತೆ ಬರ್ದಿದ್ದು 2016ರಲ್ಲಿ, 86ರಲ್ಲಿ ನಿಲ್ಲಿಸಿದವಳು ಹೆಚ್ಚು ಕಡಿಮೆ. ಮತ್ತೆ 30 ವರ್ಷದ ಮೇಲೆ ಸಣ್ಣದೊಂದು ತಿರುವು, ಬದುಕಿನ ತಿರುವಿನಲ್ಲಿ ನಿಂತ್ಕೊಂಡು ನೋಡಿದಾಗ ಓದೋದು ಬರೆಯೋದು ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗ್ಬೋದು ಅಂತ ಶುರುವಾಯ್ತು, ಎಲ್ಲರ ಒತ್ತಾಸೆಯಿಂದ. ಅಷ್ಟೊತ್ತಿಗಾಗ್ಲೇ ನೀವು ಸ್ವಲ್ಪ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ರಿ ಅಲ್ವಾ ಮೇಡಮ್? ಅದು ಯಾಕೆ ಪತ್ರಿಕೋದ್ಯಮದ ಕೆಲಸ ಬೇಕಾಯ್ತು ಅಂತಂದ್ರೆ, ನನ್ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಇವರು ಚೀಫ್ ರಿಪೋರ್ಟರ್ ಇದ್ರು ಲಂಕೇಶ್ ಪತ್ರಿಕೆನಲ್ಲಿ. ನಮ್ದೇ ಆದ ಒಂದು ಹೊಸದು ಕನ್ನಂಬಾಡಿ ಅಂತ ಪತ್ರಿಕೆ ಶುರು ಮಾಡ್ಕೊಂಡ್ವಿ. ವೀಕ್ಲಿ ಅದು ಒಂದು ಜಿಲ್ಲಾ ಪತ್ರಿಕೆನಲ್ಲಿ ಶುರು ಮಾಡ್ಕೊಂಡ್ವಿ. ಅವ್ರ ಕೆಲಸ ಶುರು ಮಾಡೋದಕ್ಕೂ ಇವ್ರಿಗೆ ಆರ್ಡರ್ಸ್ ಇಶ್ಯೂ ಆಗೋದಕ್ಕೂ ಗವರ್ಮೆಂಟ್ ಜಾಬ್ದು ಎರಡು ಒಂದೇ ಆಯ್ತು. ಕನ್ನಂಬಾಡಿ ಪೇಪರ್ ಶುರುವಾಗಿ ಇವ್ರೊಂದು 6 ತಿಂಗಳು ನಡ್ಸ್ಕೊಂಡು ಹೋದ್ರು. ಆಮೇಲೆ 6 ತಿಂಗಳಾದ್ಮೇಲೆ ನಾನು ಅದನ್ನ ಮುಂದುವರ್ಸ್ಕೊಂಡು ಹೋದೆ. ಒಂದು 3 ವರ್ಷ ಆಯ್ತು. ಬಟ್ ಅವಾಗಿನ ಕಾಲದಲ್ಲಿ ಹೆಡ್ ಕ್ವಾರ್ಟರ್ ಅಲ್ಲಿ ಇರಲೇಬೇಕು ಅಂತ ಅನ್ನೋದೊಂದು ರೂಲ್ಸ್ ಇತ್ತಲ್ಲ. ಹಾಗಾಗಿ ಮೈಸೂರಿಗೆ ಪ್ರೊಬೇಷನರಿ ಪೀರಿಯಡ್ ಮುಗಿಸ್ಕೊಂಡ್ ಬಂದ್ರು. ಅವಾಗ ಹತ್ಕೊಂಡು ಮಾರ್ದೆ ಅದನ್ನ. ಮತ್ತೆ ಪ್ರಿಂಟಿಂಗ್ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿ ನಡೀತಿತ್ತು. ಅದ್ರಲ್ಲೂ ಸ್ವಲ್ಪ ಪಳಗಿದ್ದೆ ನಾನು. ಏನೇನೋ ತಿರುವುಗಳು, ಬೇರೆ ಬೇರೆ ತರದ ತಿರುವುಗಳು ಇದ್ವು ಅಂತ ಹೇಳ್ಬೋದು. ಈಗ ಮಕ್ಕಳ ರಂಗಭೂಮಿ ಇರ್ಬೋದು, ಪತ್ರಿಕೋದ್ಯಮ. ಮಕ್ಕಳ ರಂಗಭೂಮಿ ಇದು ಇನ್ನೊಂದ್ ತರ. ನನ್ನ ಮಗ ಚಿಕ್ಕವನಿದ್ದ, ರಂಗಾಯಣದ ಇದ್ರಲ್ಲೇನೆ ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್ ಅಲ್ಲಿ ಇದ್ವಿ ನಾವು. ಹಾಗಾಗಿ ರಂಗಾಯಣದ ಹುಡುಗರುಗಳು ರಾತ್ರಿ ಎಲ್ಲ ಬಹಳ ಚೆನ್ನಾಗಿ ತಬಲಾ ಬಾರಿಸ್ತಾ ಅಥವಾ ಇನ್ನೇನೋ ಒಂದು ರಂಗಗೀತೆ ಹಾಡ್ತಾ ಮಾಡ್ತಿರೋರು. ಆ ಟೈಮ್ ನಲ್ಲಿ ನನ್ಗೆ
ಈ ಪತ್ರಿಕೆಯನ್ನ ಬಿಟ್ಟು ಅದನ್ನೆಲ್ಲ ಮಾರಿ ಕಂಪ್ಲೀಟ್ ಕ್ಲೋಸ್ ಮಾಡಿ ನಾನು ಮನೆಗೆ ಹೋದಾಗ ಮನೆಯಲ್ಲೇ ಇರಕ್ ಶುರು ಮಾಡಿದ್ಮೇಲೆ ರಂಗಾಯಣ ಎದುರುಗಡೆನೆ ಇದ್ದಿದ್ರಿಂದ ಅವ್ರದ್ದು ಒಂದು ನಾಟಕಗಳನ್ನು ಬಿಡ್ತಿರ್ಲಿಲ್ಲ. ಸ್ವಲ್ಪ ಭಿನ್ನವಾಗಿ ಕಾಣಿಸ್ತಾ ಇದ್ರು. ಈಗ ಲಂಕೇಶ್ ಪತ್ರಿಕೆ ಬೇರೆ ಪತ್ರಿಕೆಗಳಿಗಿಂತ ಹೇಗೆ ಭಿನ್ನವಾಗಿ ಕಾಣುತ್ತೋ ಹಾಗೆ ನಮ್ಮಿಂದ ಭಿನ್ನವಾಗಿ ಅವರು ನಟರು ನಟಿಯರು ಕಾಣಿಸ್ತಾ ಇದ್ರು ನಮ್ಮ ಕಣ್ಣಿಗೆ. ಅಂದ್ರೆ ಬಹಳ ಸರಳವಾಗಿ, ಯಾರ ಹಂಗಿಗೂ ಬೀಳದೆ, ಯಾರ ಮುಲಾಜಿಗೂ ಬೀಳದೆ ಅವ್ರದ್ದೇ ಅದು ಒಂದು ನಡೆ ನುಡಿ ಇಟ್ಕೊಂಡು ಬದುಕ್ತಾ ಇದ್ರಲ್ಲ. ಅಲ್ಲಿ ಪ್ರತಿಯೊಂದನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ಜೊತೆಗೆ ನಾಟಕಗಳನ್ನ ನೋಡುವಂತ ಹುಚ್ಚು ತುಂಬಾ ಇದ್ದಿದ್ರಿಂದ ಎಲ್ಲವನ್ನ ನೋಡ್ತಾ ಇದ್ದೆ ನಾನು. ಯಾಕಂತಂದ್ರೆ ಮೈಸೂರು ದಸರಾ ಟೈಮ್ ನಲ್ಲಂತೂ ಎಲ್ಲ ಸಂಗೀತವನ್ನು ಕೇಳ್ತಾ ಇದ್ದೆ. ಬಹುಶಃ ಈ ಕಡೆಗೆ ತುಡ್ತಾ ಬಂತು. ಮತ್ತೆ BV ಕಾರಂತ ಅಂತವ್ರು ಕಟ್ಟಿದ್ರೆ ಪೊಲ್ಟ್ರಿ, ಅವಾಗ ರಾರ ಆಗಿ ಇತ್ತಲ್ಲ, ಅದು ಬಹಳ ಬ್ಯೂಟಿಫುಲ್ ಆಗಿ ಇದು ಮಾಡ್ತಾ ಇದ್ದಿದ್ದು. ಅದನ್ನ ನೋಡ್ಕೊಂಡು ಬಂದ್ಮೇಲೆ ನನ್ ಮಗ ಹುಟ್ಟಿದ, ಅಲ್ಲೇನೆ ಹುಟ್ಟಿದ್ದು. ಆದ್ರೆ ನಾನ್ ಬೆಂಗಳೂರಿಗೆ ಬಂದ್ಬಿಟ್ಟೆ. ಬೆಂಗಳೂರಿಗೆ ಬಂದ್ಮೇಲೆ ನನ್ ಮಗನಿಗೆ ಆ ತರದೊಂದು ಶಿಕ್ಷಣ ಕೊಡಿಸ್ಬೇಕು ಅಂತ ಅನ್ಸಿ ನಾನೇ ಯಾಕೆ ಒಂದು ರಂಗತಂಡನ, ಮಕ್ಕಳ ರಂಗಭೂಮಿನ ಮಾಡಬಾರ್ದು ಅಂತ ನಾನು ಯಾವ ತರಬೇತಿನೂ ಇಲ್ಲ, ಆರ್ಗನೈಸ್ ಮಾಡ್ತಿದ್ದೆ. ಬಟ್ ನಮ್ಮ ಹತ್ರ ಬಂದು ಎಲ್ಲ ಹೆಚ್ಚು ಕಡಿಮೆ ನೀನಾಸಂ ಹುಡುಗರುಗಳೆಲ್ಲರೂ ಬಂದು ನಮ್ಮ ಹತ್ರ ಕೆಲಸ ಮಾಡಿದ್ದಾರೆ. ಆಮೇಲೆ ಅದು ಸ್ಕೂಲಿಗೆ ಶಿಫ್ಟ್ ಆಯ್ತು. ಯಾವ್ದಾದ್ರು ಒಂದು ಸ್ಕೂಲ್ ತಗೊಂಡು 6 ತಿಂಗಳು ಒಂದು ಕಾರ್ಯಕ್ರಮ ಮಾಡಿಕೊಟ್ಟು ಕೊನೆಯಲ್ಲಿ ಒಂದು ಶೋ ಮಾಡಿ ಮತ್ತೆ ಅದನ್ನ ಒಂದ್ 2-3 ಕಡೆ ತಗೊಂಡು ಹೋಗಿ ಆ ತರದ್ದೆಲ್ಲ ಮಾಡಿ. ಮತ್ತೆ ಡೆಲ್ಲಿನಲ್ಲೂ ನಾನು ಕನ್ನಡ ಸಂಘಕ್ಕೆ ಒಂದು ತಿಂಗಳಿದ್ದು ಮಾಡ್ಬಿಟ್ಟು ಬಂದಿದೀವಿ, ತಂಡ ಕಟ್ಕೊಂಡು ಹೋಗಿ. ಆ ತರದ್ದೆಲ್ಲ ಒಂದು 10 ವರ್ಷ ಮಾಡ್ಕೊಂಡು ಬಂದೆ. ಮೇಡಮ್, ನೀವು ಎಲ್ ನಾರಾಯಣ್ ರೆಡ್ಡಿ ಅವರದೊಂದು ಸಾಕ್ಷ್ಯಚಿತ್ರ ಕೂಡ ಮಾಡಿದಿರಲ್ವಾ, ನಿರ್ದೇಶಕರು ನೀವೇ? ಅದೇ, ನನ್ಗೆ 2016ರಲ್ಲಿ ನನ್ನ ಬದುಕಿನ ತಿರುವು ಒಂಚೂರು ಬೇರೆ ಆಗಿದ್ರಿಂದ ಅವಾಗ ನನಗೆ ಏನನ್ನಿಸ್ತು ಅಂತಂದ್ರೆ, ಬಹುಶಃ ನನ್ನ ಮಣ್ಣಿನ ಬೇರೆ ಇತ್ತಲ್ಲ, ಅಂದ್ರೆ ಕೃಷಿ ಕುಟುಂಬದಿಂದ ಬಂದವಳಲ್ಲ ನಾನು. ಆ ಕೃಷಿ ಕುಟುಂಬವನ್ನ ಬಿಟ್ಟಿದ್ದು ಬಹುಶಃ ಇಷ್ಟೊಂದು ಹಿಂತಿರುಗಿ ನೋಡಿದಾಗ, ಇಲ್ಲ ಈ ಕೃಷಿ ಮತ್ತಿರ್ಗ ಮಣ್ಣನ್ನ ನಾವು ಯಾವತ್ತು ಕೈ ಬಿಡ್ತೀವೋ ಅವತ್ತು ಬಹುಶಃ ನಮ್ಮ ಹಮ್ಮು ಬಿಮ್ಮುಗಳು ಬಿದ್ದು ಹೋಗ್ತವೆ ಅಂತ ಅನ್ಸಕ್ ಶುರುವಾಯ್ತು ನನಗೆ. ಅವಾಗ ನಾನು ಅದನ್ನ ಕಾಲೇಜಿಗೆ ತಗೊಂಡ್ ಹೋಗ್ಬೇಕು ಅಂತ ಹೇಳಿ, ಡಿಗ್ರಿ ಕಾಲೇಜ್ಗಳಿಗೆ ಅಥವಾ PUC ಕಾಲೇಜ್ಗಳಿಗೆ ತಗೊಂಡ್ ಹೋಗ್ಬೇಕು ಅಂತ ಒಂದು ಸಣ್ಣ ಡಾಕ್ಯುಮೆಂಟ್ರಿ ಮಾಡ್ಬೇಕು ಅಂತ ತುಂಬಾ ಯಾಕೋ ಅನ್ನಿಸ್ತಿತ್ತು. ಅವ್ರನ್ನ, ನಾರಾಯಣ್ ರೆಡ್ಡಿ ಅವ್ರನ್ನ ನಾನು ಒಂದೇ ಒಂದ್ಸಲ ಅವ್ರ ಮಾತು ಕೇಳಿದ್ದೆ ರಂಗಾಯಣದಲ್ಲೇನೆ. ಸ್ವಲ್ಪ ನೀರಲ್ಲೂ ಕೂಡ ವ್ಯವಸಾಯ ಅನ್ನೋದನ್ನ ಹೇಗೆ ಆಸಕ್ತಿ ಇದ್ರೆ ಬೆಳೆಸಬಹುದು ಅನ್ನೋದಕ್ಕೆ, ಈಗ ಪಾತ್ರೆ ತೊಳೆದ ನೀರು ತಂದು ಹಾಕೋದು ಮಕ್ಳುಗಳು, ಆ ತರದ್ದೆಲ್ಲ ಮಾಡಿಸ್ತಾ ಇದ್ದೀನಿ ಅಂತ ಅವರು ಸುಮ್ನೆ ಹೇಳಿದ್ರು. ಆತರ ಅದು ನನ್ನ ಮನಸ್ಸಿನೊಳಗಡೆ ಕೂತಿತ್ತು. ಯಾಕಂದ್ರೆ ನಾವು ಸೇರಿದ್ದು ನಗೋನಹಳ್ಳಿ ಅಂತ ನೀರಾವರಿ ಜಾಗ ಇರೋಂತ ಜಾಗ. ನನ್ನ ತಾಯಿ ಮನೇಲಿ ಕೂಡ ಏನು ನೀರಿನ ಸಮಸ್ಯೆ ಇಲ್ದಲೆ, ಆದ್ರೆ ಇಂಥ ಕಡೆನೂ ಇವರು ಇಷ್ಟೊಂದು ಚಂದ ತೋಟ ಮಾಡಿದಾರಲ್ಲ, ಹೋಗಿ ನೋಡ್ಕೊಂಡ್ ಬರೋಣ ಅಂತ ಒಂದ್ಸಲ ಹೋದೆ ನಾನು. ಅಲ್ಲಿ ನೋಡಿದಾಗ ನನ್ಗನ್ನಿಸ್ತು, ಅವ್ರ ಮಾತು ಅನ್ನೋದು ಹೇಗಿದ್ವು ಅಂತಂದ್ರೆ, ನೀವು ಅವರು ಬರೀ SLC ಓದಿದ್ದಾರೆ ಅಂತ ನೀವು ಅನ್ಕೊಳಕ್ಕೆ ಸಾಧ್ಯ ಇಲ್ಲ. ನನಗೆ ಒಂದು ಬೆರಗಾಗಿದ್ದು ಅಂತಂದ್ರೆ, ಒಂದ್ಸಲ ಹೋಗಿ 2 ಗಂಟೆ ಕೂತ್ಕೊಂಡ್ವಿ, 5:30 ಆದ್ರೂ ಮಾತಾಡ್ತಾನೆ ಇದ್ರು. ಮರದ ದಟ್ಟ ನೆರಳಿನ ಕೆಳಗಡೆ ಒಂದು 100 ಜನ 200 ಜನ ಅವ್ರ ಮಾತು ಕೇಳಕ್ಕೆ ಅಂತಾನೆ ಕೂತಿದ್ರು. ಏನಪ್ಪಾ ಇವ್ರು ಮನುಷ್ಯ. ನಾನು ಒಂದೇ ಒಂದ್ ಮಾತು ಕೇಳಿದೆ, ನಿಮಗೆ ಸುಸ್ತಾಗ್ಲಿಲ್ವಾ? 3-3.5 ಗಂಟೆ ಮಾತಾಡಿದ್ರಿ, ನಿಮ್ಗೆ ಸುಸ್ತಾಗ್ಲಿಲ್ವಾ ಅಂತ. ಅದಕ್ಕೆ ಅವರು ಒಂದ್ ಮಾತು ಬಹಳ ಚೆನ್ನಾಗಿ ಹೇಳಿದ್ರು, ಇಷ್ಟಪಟ್ಟು ಮಾಡಿ ಯಾಕೆ ಸುಸ್ತಾಗತ್ತೆ ಅಂತ. ಯಾವ್ದನ್ನು ಇಷ್ಟಪಟ್ಟು ಮಾಡಿದಾಗ, ಇಷ್ಟಪಟ್ಟು ಹೇಳಿದಾಗ ನಿಮ್ಗೆ ಯಾಕೆ ಸುಸ್ತಾಗತ್ತೆ? ಅದು ಸುಸ್ತಾಗೋದಿಕ್ ಸಾಧ್ಯನೇ ಇಲ್ಲ. ಯಾವ್ದನ್ನ ಮಾಡಿದ್ರು ಬಹಳ ಮನ್ಸಿಟ್ಟು ಇಷ್ಟಪಟ್ಟು ಮಾಡ್ಬೇಕು. ವ್ಯವಸಾಯನೂ ಕೈ ಹತ್ತತ್ತೆ, ಮಾತು ಕೈ ಹತ್ತತ್ತೆ, ನಾವು ಏನನ್ ಬೆಳಿಬೇಕು ಏನ್ ಬೆಳಿಬಾರ್ದು ಅನ್ನೋದು ಕೈ ಹತ್ತತ್ತೆ ಅಂತ ಅನ್ನೋ ತರ ಮಾತಾಡಿದ್ರು ಅವರು. ಆವಾಗ ನಾನು ಮನಸ್ಸಿನಲ್ಲಿ ಅನ್ಕೊಂಡ್ ಬಂದೆ, ನಾನು ಯೋಚನೆ ಮಾಡ್ತಿರೋದು ಸರಿ ಇದೆ. ಮಣ್ಣಿಂದ ಎಷ್ಟು ಚೆನ್ನಾಗಿ ಬದುಕ್ತಾ ಇದಾರಲ್ಲ ಅವರು. ಒಂದ್ ಬರೀ 3.5 ಎಕರೆ ಜಮೀನಲ್ಲಿ, ಅದು ಡ್ರೈ ಲ್ಯಾಂಡ್ ಅಂತ, ದೊಡ್ಡಬಳ್ಳಾಪುರದ ಪೂರ್ತಿ ಡ್ರೈ ಲ್ಯಾಂಡ್ ಅಲ್ಲ ಅಲ್ಲೆಲ್ಲ, ಅಂತ ಜಾಗದಲ್ಲಿ 1-2 ಬೋರ್ವೆಲ್ ನೀರಲ್ಲಿ ಎಷ್ಟು ಚೆನ್ನಾಗಿ ಬದುಕ್ತಿದಾರಲ್ಲ ಇವರು ಅಂತ ಅನ್ಕೊಂತ ಬಂದವಳು. ಅದನ್ನ ಒಂದು ಡಾಕ್ಯುಮೆಂಟರಿ ಮಾಡಿ ಕಾಲೇಜ್, ಈ ಸ್ಟೇಟ್ ಅವಾರ್ಡ್ ಕೊಡ್ತಾರಲ್ಲ, ಅದು ಈರೇಗೌಡ ಅಂತ ಗೊತ್ತಲ್ವಾ, ತಿಥಿ ಸಿನಿಮಾ. ಆಮೇಲೆ ತುಂಬಾ ಸೇಮ್ ನಾರಾಯಣ್ ರೆಡ್ಡಿ ಅಂತವೇ ಬಹಳ ಎಲ್ಲಾ ಭಾಷೆಗಳನ್ನು ಗೊತ್ತಿರುವಂತ, ಮತ್ತೆ ಮಣ್ಣಿನ ಜೊತೆ ಇವತ್ತಿಗೂ ಬರೀ ಕಾಲಲ್ಲಿ ಬರೀ ಕೈಯಲ್ಲಿ ಕೆಲಸ ಮಾಡುವಂತ ಹುಡುಗ. ಇದ್ದಕ್ಕಿದ್ದ ಹಾಗೆ ಒಂದಿನ ನಮ್ಮ ಮನೆಗೆ ಬಂದ. ನಾನು ನಿನ್ಗೆ ಒಂದು ಡಾಕ್ಯುಮೆಂಟರಿ ಮಾಡ್ಬೇಕು ಅಂತ ಆಸೆ ಕೇಳಿದೆ. ಮಾಡೋಣ ಮೇಡಮ್ ಅಂತಂದ್ರು. ಆ ಮಾಡೋಣ ಅಂತ ಭರವಸೆ ಕೊಟ್ಟಿದ್ರಿಂದ ತಿಥಿ ನೋಡಿದ್ನಲ್ಲ ಸಿನಿಮಾನ, ಅದಕ್ಕೆ 2 ಸಲ ಹೋದಾಗ ಗೊತ್ತಾಯ್ತು ಅವರು ಬಹಳ ದೊಡ್ಡ ವಿಸ್ತಾರವಾದ ಒಳನೋಟಗಳಿವೆ ಅವರಿಗೆ ಕೃಷಿ ಬಗ್ಗೆ. ಆಮೇಲೆ ಕೃಷಿ ಅನ್ನೋದು ಅದೇನು ಸಾಮಾನ್ಯದ್ದಲ್ಲ. ಈಗ ನಮ್ಮೂರ್ನಲ್ಲಿ 2 ಎಕರೆ ಜಮೀನಿರೋರು ಕೂಡ ತೃಪ್ತಿಯಾಗಿ
ಒಂದು ಸಣ್ಣ ಹಸು ಇಟ್ಕೊಂಡು ನೀಟಾಗಿ ಬದುಕ್ತಿದ್ರಲ್ಲ ಸ್ವಾವಲಂಬಿಯಾಗಿ. ಅಂತ ಬದುಕು ಯಾಕೆ ಕಳೆದು ಹೋಯ್ತು ಅಂತ ನನಗೆ ಅಲ್ಲಿ ಒಂದು ರಿಯಲೈಸ್ ಆಯ್ತು. ಈಗ ಬಿಟ್ಟು ಬಂದಿದ್ನಲ್ಲ, ಅದನ್ನ ಯೋಚನೆ ಮಾಡಕ್ ಹೋಗ್ತಿರ್ಲಿಲ್ಲ ಯಾವಾಗ್ಲೂನು. ಬಟ್ ಆ ಯೋಚನೆ ನನ್ನ ತಲೆ ಒಳಗಡೆ ಬಂತು. ಬಹುಶಃ ಅದಕ್ಕೆ ಉತ್ತರ ನಾರಾಯಣ ರೆಡ್ಡಿ ಅವ್ರ ಹತ್ರ ಸಿಗುತ್ತೆ ಅಂತ ಅನ್ಸಕ್ ಶುರುವಾಯ್ತು ನನಗೆ. ಅವ್ರನ್ನ ಒಂದು 8-10 ಸಲ ಮೀಟ್ ಮಾಡುವಾಗ ಮೆಟ್ಲುಗಳನ್ನ ಹತ್ತುತ್ತಾ ಹೋದಂಗೆ ಅವ್ರ ಜೊತೆಗೆ ಫ್ಲೋರಾ ಅಂಡ್ ಫಾನಾದು ಕಂಪ್ಲೀಟ್ ಬಾಯಲ್ಲಿತ್ತು. ಯಾವ ಮರ ಎಲ್ಲಿ, ಆಮೇಲೆ ಯಾವ ಕಡೆ ಯಾವ ಗಿಡಗಳು ಹಾಕಿದ್ರೆ ಯಾವ ಇದು ಸಿಗುತ್ತೆ, ಎಷ್ಟು ಲಾಭ ಆಗತ್ತೆ, ಎಲ್ಲ ಬಾಯಲ್ಲಿತ್ತು ಅವ್ರಿಗೆ. ಹಾಗಾಗಿ ಅದು ಒಂದು ಬಹಳ ಪರಿಪೂರ್ಣವಾದ ಕೆಲಸ ಅನಿಸ್ತು ನನಗೆ. ಮಾಡಿದ್ಮೇಲೆ ಹೆಂಗ್ ಕಾಲೇಜಿಗೆ ತಗೊಂಡು ಹೋಗೋದು ಅಂತ ಯೋಚನೆ ಮಾಡ್ಕೊತ ಒಂದು ಕಾಲೇಜಿಗೂ ತಗೊಂಡು ಹೋದೆ. ನಾನು ತಗೊಂಡು ಹೋದ್ವಾಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇತ್ತು. ಅವಾಗ ಏನ್ ಹೇಳಿದ್ರು, ಯಾರೋ ನಮ್ಮ ಪತ್ರಕರ್ತರು ಹೇಳಿದ್ರು, ಒಂದು ಶೋ ಇಟ್ಕೊಳ್ಳಿ ಮೇಡಮ್, ಅದಕ್ಕೆ ಅಲ್ಲಿ ಕೊಟ್ಬಿಡಿ, ಒಂದು ನೋಡ್ಲಿ ಇಷ್ಟೊಂದು ಕಷ್ಟಪಟ್ಟು ಮಾಡಿದೀರಿ, ಯಾಕೆ ಆಗ್ಬಾರ್ದು ಅಂತ ಹೇಳಿದ್ರು. ಆವಾಗ ಈರೇಗೌಡ ನಾನು ಯೋಚನೆ ಮಾಡಿ ಅದನ್ನ ಕಳ್ಸಿದ್ವಿ. ಫಸ್ಟ್ ಇದಕ್ಕೆ ಕಳ್ಸಿದ್ವಿ, ನಮ್ಮ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ. ಅಲ್ಲಿ ಕಳಿಸಿದಾಗ ಅಲ್ಲಿ ಜೂರೀಸ್ ಬಂದಿರ್ತಾರಲ್ಲ, ಬೇರೆ ಬೇರೆ ಏಷ್ಯನ್ ಫಿಲ್ಮ್ ಜೂರೀಸ್ ಬಂದವರು ನೋಡ್ಬಿಟ್ಟು ಸುಮ್ನೆ ಬಂದ್ ಕೂತ್ಕೋತಾರಲ್ಲ, ಕೂತಿದ್ರು. ಅವಾಗ ಅವರು ಕಲ್ಕಟ್ಟಾದವ್ರು ಒಬ್ರು ಮತ್ತೆ ಮಲಯಾಳಂ ಒಬ್ರು, ಇಬ್ರು ಸಾಧ್ಯನೇ ಇಲ್ಲ, ಇದನ್ನ ನೀವು ಹಂಗೆ ಇಟ್ಕೋಬೇಡಿ, ಏನ್ ಕಾರಣಕ್ಕೂ, ಏನು ಎಷ್ಟು ಒಳ್ಳೆ ಮೂವಿ ಇದು, ಇದನ್ನ ನೀವು ಕಳಿಸಿ ನ್ಯಾಷನಲ್ ಕಾಂಪಿಟೇಷನ್ ಕಳಿಸಿ ಅಂತ. ಅವಾಗ ಕಳಿಸ್ಕೊಟ್ಟಿದ್ದು. ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು. ಅದು ಕಳಿಸಿ ಮರ್ತು ಬಿಟ್ಟಿದ್ವಿ ನಾವು, ಯಾಕಂದ್ರೆ ತುಂಬಾ ಕಾಂಪಿಟೇಷನ್ ಇರುತ್ತಲ್ವಾ ಅನ್ಕೊಂಡು. ಬಟ್ ಬೆಸ್ಟ್ ಎಜುಕೇಶನಲ್ ಮೂವಿ ಅಂತ ಬಂತು ಅದಕ್ಕೆ. ಬಟ್ ಅದು ರಷ್ಯಾಗ ಹೋಯ್ತು. ಇವತ್ತು ಬರ್ಲಿನಲ್ಲಿ ಆಗಿದೆ ಶೋ. ಬರ್ಲಿನಲ್ಲಿ ಆಗಿದೆ. ನಾನ್ ನಿಮ್ಮನ್ನ ಪರಿಚಯ ಮಾಡುವಾಗ ಇದನ್ನ ಹೇಳಲಿಲ್ಲ, ಒಳ್ಳೇದಾಯ್ತು ನೀವು ಹೇಳಿದೀಗ. ಅದು ಹೀಗೆ ಮೂವ್ ಆಗ್ತಾ ಇದೆ, ಬೇರೆ 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 ಕಡೆಗೆ ಮೂವ್ ಆಗ್ತಾ ಇದೆ. ಅಂದ್ರೆ ನಿಂತು ನೀರಾಗ್ಲಿಲ್ಲ. ಮಾಡಿದ್ದಕ್ಕೆ ಡಾಕ್ಯುಮೆಂಟ್ರಿ ನಮ್ಮನ್ನ ರಷ್ಯಾ ಫಿಲ್ಮ್ ಫೆಸ್ಟಿವಲ್ ಕರ್ಸ್ಕೊಟ್ಟು ಅಲ್ಲಿ ರೆಡ್ ಕಾರ್ಪೆಟ್ ಮೇಲೆ ನಡೆಸ್ತು. ಆಮೇಲೆ ತುಂಬಾ ಅಲ್ಲಿ ಜನರ ಆಸಕ್ತಿ ನೋಡಿ ನನಗೆ ಬಹಳ ಸಂಭ್ರಮ ಆಯ್ತು. ಮೇಡಮ್, ಇನ್ನ ತಮ್ಮ ಬರವಣಿಗೆಗೆ ಬರೋದಾದ್ರೆ, ನೀಲಿ ಮೂಗಿನ ನತ್ತು, ಅದು ನಿಮ್ಮ ಅನುಭವಗಳ ಕಥನ ಮತ್ತೆ ವಿಶೇಷವಾದಂತಹ ಕೃತಿ. ಮಂಗಳೂರು ವಿಶ್ವವಿದ್ಯಾಲಯದ ಪಠ್ಯಪುಸ್ತಕದಲ್ಲೂ ಕೂಡ ಸೇರ್ಪಡೆ. ಮಂಗಳೂರು ವಿಶ್ವವಿದ್ಯಾಲಯ ಒಂದೇ ಅಲ್ಲ, ಒಂದು 13-14 ಕಾಲೇಜ್ಗಳಿಗೆ ಆಗಿದೆ. ಅದು ಟೆಕ್ಸ್ಟ್ ಆಗಿದೆ, ಅದ್ರ ಪಾಠಗಳು. ಈಗ ನನ್ಗೇನ್ ಅನ್ನಿಸ್ತು ಅಂತಂದ್ರೆ, ನೀವು ಕಥೆನೋ ಅಷ್ಟೇ ಸಮರ್ಥವಾಗಿ ಕಟ್ತೀರಾ, ಕವಿತೆಗಳಂತೂ ಹೇಳಂಗೆ ಇಲ್ಲ. ನನಗೆ ಜೇನುಮಲೆಯ ಹೆಣ್ಣಲ್ಲಿ ಅದು ಒಲವೆಂಬುದು 9 ಸುತ್ತಿನ ಕೋಟೆ 19, ಅದು ಎಷ್ಟು ಚಂದ ಇದೆ. ಅದು ನಟರಾಜ್ ಬೂದಾಳ್ ಗೊತ್ತಲ್ಲ ನಿಮಗೆ? ನಟರಾಜ್ ಬೂದಾಳ್ ಅವರು ಅದನ್ನ ನನಗೆ ಆ 3 ಸಾಲನ್ನ ನನಗೆ ಓದಿ ಹೇಳಿ, ಅಯ್ಯೋ ಏನ್ ಮೇಡಮ್ ಎಲ್ಲಿಂದ ಹಿಡಿದ್ರಿ ಈ ಸಾಲುಗಳನ್ನ ಅಂತ. ಅದೇ ದಾರದಂದದಲ್ಲಿ ನೇದ ಮಧುರ ನೋವು, ಹಾಯಬೇಕದನು ಒಳ ಸೇರಬೇಕು, ಗಾಳಿ ಮಟ್ಟನು ತಟ್ಟಿ ಒಳಮೈ ಮುಟ್ಟಬೇಕು, ಹೊರಗೆ ಸುಳಿದಾಡುವ ಗಾಳಿಯ ಒಳಮುಟ್ಟನ್ನ ಮುಟ್ಟಿ ಗಂಧ ಬಟ್ಟಲ ತಾಕಿ ಹಸಿರುಸಿರ ಒಳ ಹೊರಗೆ. ಚಂದ ಇದೆ ಮಾತ್ರ. ಹೆಣೆದು ಜೀವದ ಗುಟ್ಟನ್ನೊಡೆಯಬೇಕು. ಎಷ್ಟ್ ಚಂದದ ಸಾಲಿದು. ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ಈಗ ನೀಲಿ ಮುಗಿನ ನತ್ತು, ಪದ್ಮಪುರುಷ, ನೀವು 2 ವರ್ಷ ಊರಲ್ಲಿ ಇದ್ದದ್ದು ಅಂತ ಹೇಳಿದ್ರಿ. ಆದ್ರೆ ನಿಮ್ಮ ಭಾಷೆ ಎಷ್ಟೊಂದು ಗಟ್ಟಿ ಇದೆಯಲ್ಲ, ಹೇಗ್ ಸಾಧ್ಯ ಅದು? ಅಂದ್ರೆ ನಾನು ಆ ಭಾಷೆನ ಆಡೇ ಇಲ್ಲ, ಊರಿನ ಭಾಷೆನಲ್ಲಿ ಬರೀತೀನಲ್ಲ ನಾನು. ಪದ್ಮಪುರುಷದಲ್ಲಿ ಅದನ್ನ ಕಂಪ್ಲೀಟ್ ಬಿಟ್ಬಿಟ್ಟಿದೀನಿ, ಕೈ ಬಿಟ್ಟಿದೀನಿ, ನೋಡಿದ್ರಲ್ಲ. ಯಾಕಂದ್ರೆ ಅಲ್ಲಿವರೆಗೂ ಬರ್ಕೊಂಡ್ ಬಂದೆ, ತುಂಬಾ ಲೀಲಾಜಾಲವಾಗಿ ಬರವಣಿಗೆನಲ್ಲಿ ಬಂದ್ಬಿಡುತ್ತೆ ನನಗೆ. ಆದ್ರೆ ನಾನೇ ಆಡಕ್ ಹೋದ್ರೆ ಬರಲ್ಲ, ಅದು ಓದ್ಬಲ್ಲೆ. ಅಂದ್ರೆ ನಾನೇ ಬರ್ದಿದ್ದನ್ನು ನಾನು ಓದ್ಕೊಳ್ಬಲ್ಲೆ. ತುಂಬಾ ಚಿಕ್ಕವಳಿಂದನೂ ಊರಿಗೆ ಹೋದಾಗ, ಅಂದ್ರೆ ಈ ರಜದಲ್ಲಿ ಒಂದು 4-5 ದಿನ ಕರ್ಕೊಂಡು ಹೋಗ್ತಿದ್ರಲ್ಲ ನಮ್ಮನ್ನ ಊರಿಗೆ ರಜಕ್ಕೆ ಅಂತ. ಆ ಟೈಮ್ ನಲ್ಲಿ ಕೂತ್ಕೊಂಡಾಗ ಅಕ್ಕಿ ಮಾಡೋರಾಗ್ಬೋದು, ಇದ್ ಮಾಡೋರಾಗ್ಬೋದು, ಅಲ್ಲಿ ದನ ಕಾಯೋರಾಗ್ಬೋದು, ಅದ್ ಹಸು ಕಟ್ಟಾಕೋದು, ಎಮ್ಮೆ ಕಟ್ಟಾಕುವಾಗ, ಎತ್ತು ನೀರ್ ಕುಡ್ಸ್ಕೊಂಬರಕ್ ಹೋದಾಗ ಅವ್ರು ಆಡ್ತಿದ್ದ ಮಾತಿದೆಯಲ್ಲ, ನಾನ್ ನೋಡಿ ಹೆಚ್ಚು ಸಹವಾಸ ನನಗೆ ಹಾಸನದಲ್ಲೇ ಆದ್ರೂ ಕೂಡ ಬಹಳ ಶಿಷ್ಟ ಭಾಷೆಯಲ್ಲೇ, ಆಗಿನ ಕಾಲದ ಶಿಷ್ಟ ಭಾಷೆನಲ್ಲೇ ಮಾತನ್ನ ಆಡಿದ್ರು. ನೀವು ಹೋಗ್ತೀರಾ, ನೀವು ಬರ್ತೀರಾ, ಆ ತರನೇ ಮಾತಾಡಿದ್ರು ಸಹಿತ ತುಂಬಾ ಢಾಳಾಗಿ ಮನಸ್ಸಲ್ಲಿ ಉಳ್ಕೊಂಡಿರೋದು ಇದೇ ಭಾಷೆ. ಬಹಳ ಸತ್ವ ಇದೆ ಅಂತ ಅಲ್ವಾ ಅರ್ಥ? ಕರೆಕ್ಟ್. ಅದೇ ಊರು ಅನ್ನೋದು, ವ್ಯವಸಾಯ ಅನ್ನೋದು ಅಂತಂದ್ರೆ ತುಂಬಾ ಅದು ತಲೆಯಿಂದ ತಲೆಗೆ ಬಂದಿದೆ ಅನ್ನೋದಕ್ಕಿಂತನೂ ಪ್ರತಿ ವರ್ಷ ಉತ್ತದ ಭೂಮಿನೇ ಉತ್ತಿ ಮತ್ತೆ ಉಳೋ ಭೂಮಿನೇ ಉಳ್ತಾ ಇರ್ತಾನೆ. ಅದೇ ಮಳೆಯನ್ನ ನೆಚ್ಕೊಂಡು ಜೀವನ ಮಾಡ್ತಾ ಇರ್ತಾನೆ. ಆದ್ರೆ ಅದ್ರೊಳಗಡೆ ಹೊಸ ಬೆಳೆನ ತೆಗಿತಾ ಇರ್ತಾನೆ. ಹೆಂಗ್ ಸಾಧ್ಯ ಇದು ಅಂತ ಅಲ್ವಾ? ಅದೇ ನೀವೇ ಹೇಳ್ತಿರಲ್ಲ, ನಿಚ್ಚಂ ಪೊಸತು,
ನಿಚ್ಚಂ ಪೊಸತು ಅದೇ. ಈಗ ಜೇನುಮಲೆಯ ಹೆಣ್ಣು ಕೂಡ ಯಾವುದೋ 2ನೇ ಶತಮಾನ ಅಥವಾ 3ನೇ ಶತಮಾನದಲ್ಲಿ ಆಡಿದ ಮಾತು ಇವತ್ತು ನನ್ನ ಒಳಗಡೆ ಹಾಂಟ್ ಮಾಡುತ್ತೆ ಅಂತಂದ್ರೆ ಅದ್ರ ಅರ್ಥ ಏನು ಅಂತ ಅಲ್ವಾ? ಅದ್ರ ಅರ್ಥ ಏನು ಅಂದ್ರೆ ಹಳೇದನ್ನ ಯಾವುದನ್ನು ಹಳೆ ಬೇರಿಲ್ದೇನೆ ಹೊಸ ಹೂವು ಸಾಧ್ಯನೇ ಇಲ್ಲ ಅಲ್ವಾ? ಬೇರಿಲ್ದೆ ಹೆಂಗ್ ಸಾಧ್ಯ? ಹೌದು. ಆಮೇಲೆ ಆ ಬೇರು ಬಹಳ ಗಟ್ಟಿಯಾಗಿದ್ರೆ ಪದೇ ಪದೇ ಪ್ರತಿ ವರ್ಷನೂ ಹೊಸ ಚಿಗುರು ಹೊಸ ಹೂವು ಸಾಧ್ಯ ಆಗುತ್ತೆ. ಇಲ್ಲ ಕೊಳೆತು ಹೋದ್ರೆ ಅದಕ್ಕೆ ಇದಾಗುತ್ತೆ. ಬಹುಶಃ ನಮ್ಮ ಬಾಲ್ಯ ಮತ್ತಿರ್ಗ ಯೌವನ ಅನ್ನೋದು ಇದೆಯಲ್ಲ, ಅದರ ಕನಸುಗಳು ಬಹುಶಃ ನಮ್ಮ ಬೇರುಗಳನ್ನ ಗಟ್ಟಿ ಮಾಡಿರ್ತವೆ ಅಲ್ಲಿ ಅಂತ ಅನ್ಸುತ್ತೆ ನನಗೆ. ಊರಿಗೆ ಹೋದಾಗ ಆ ಸಿಕ್ಕುವಂತ ಪೂರ್ತಿ ಸ್ವಾತಂತ್ರ್ಯ ಇದೆಯಲ್ಲ, ಇದು ಒಂದು ಚೌಕಟ್ಟಲ್ವಾ ಸಿಟಿನಲ್ಲಿ. ಈಗ ನಾವು ಹಾಸನದಲ್ಲಿದ್ದಾಗ ಅದೊಂದು ಚೌಕಟ್ಟು, ಒಂದೇ ಯೂನಿಫಾರ್ಮ್, ಹಸಿರು ಲಂಗ ಮತ್ತೆ ಹಳದಿ ಜಂಪರ್ ಆಯ್ತಾ ಹಾಕೊಂಡೆ ಹೋಗ್ಬೇಕು. ಒಂದು ಮಣ ಪುಸ್ತಕ ಹೊತ್ಕೊಂಡು ಹೋಗ್ಬೇಕು. ಆಮೇಲೆ ಯಾವುದೇ ಪುಸ್ತಕದ ಹೊರೆ ಇಲ್ದೇನೆ ನಾವು ಊರಿನಲ್ಲಿ ಹೆಂಗ್ ಬೇಕಂಗ್ ಇದ್ಕೊಂಡು ಆ ಮಳೆ ನೀರಿಗೆ ಕಾಲು ಹಿಡ್ಕೊಂಡು ಆ ಮೀನ್ಗಳನ್ನ ಹಿಡ್ಕೊಂಡು ಆ ಮಣ್ಣಲ್ಲಿ ಉಜ್ಜುತ್ತಾ ಇರುವಾಗ ಹೋಗಿ ನೀರ್ ಹಾಕೋದು, ಅದು ಪುಸ್ತಕ ಇಲ್ಲದೆ ಇರುವಂತ ಪಾಠಗಳಲ್ಲ ಅವೆಲ್ಲ. ಬಹುಶಃ ಅವು ತಲೆ ಒಳಗೆ ಕೂತ ಹಾಗೆ, ನಮ್ಮ ಅನುಭವಗಳು ತಲೆ ಒಳಗೆ ಕೂತ ಹಾಗೆ ಅಥವಾ ನಮ್ಮ ಮೈಗೆ ಅಂಟಿಕೊಂಡ ಹಾಗೆ. ಮಣ್ಣನ್ನ ಮೆತ್ಕೊಳ್ಳೋದಲ್ಲೇ ನೀವು ಬರೀ ಗಾಳಿನಲ್ಲಿ ತೇಲ್ಕೊಂಡು ಎಷ್ಟು ದಿವಸ ಇರಕ್ಕಾಗತ್ತೆ? ಮಣ್ಣೊಳಗಡೆ ನಡಿಲೇಬೇಕಲ್ವಾ? ಮಣ್ಣಲ್ಲಿ ಕಾಲಿಟ್ಟಾಗ ಚಪ್ಪಲಿ ಹಾಕಲದನ್ನೇ ನಡೆಯೋದು ಇದೆಯಲ್ಲ. ನಾನೊಂದು ನೆಲ ತಾಕುವ ನಡಿಗೆ ಅಂತ ಒಂದು ಪದ್ಯನೇ ಇದೆ. ಬರೀ ಕಾಲಲ್ಲಿ ನಡೆದಾಗ ಮಾತ್ರ ನಿಮ್ಗೆ ಅಲ್ಲಿ ಒಂದು ಎರೆಹುಳ ಮಿಲ್ಗೋದಾಗ್ಬೋದು, ಅಥವಾ ಒಂದು ಏನೋ ಒಂದು ಬಂದ್ ಕಚ್ಚೋದು, ಇರುವೆ ಕಚ್ಕೊಳ್ಳೋದಾಗ್ಬೋದು. ಅದೆಲ್ಲವೂ ನಿಮ್ಮ ಅನುಭವಕ್ಕೆ ಬರುತ್ತೆ. ಇಲ್ಲ ಅಂತಂದ್ರೆ ಹೇಗ್ ಬರುತ್ತೆ? ಸಾಧ್ಯ ಆಗತ್ತೆ. ನಾನ್ ಹೇಳೋದು ಅದನ್ನ ನೀವು ಸಾಲುಗಳಲ್ಲಿ ಓದ್ಕೋಬಹುದೇ ಹೊರತು ಸಿಟಿಗಳಲ್ಲಿ ಮೆಟ್ಟು ಅಂತ ಅನ್ನೋದು ಬಂದಿರೋದೇ ನನ್ಗನ್ಸೋದು ಮೆಟ್ಟಿ ನಡೆಯೋದು, ನೆಲವನ್ನ ಮಣ್ಣನ್ನ ಮೆಟ್ಟಿ ನಡೆಯೋದಿದೆಯಲ್ಲ, ಅದ್ರಂತ ಬಹುಶಃ ಬೇಕು. ಇವ ಕಾಲಿಗೆ ಚಪ್ಪಲಿ ಇಲ್ದೇನೆ ಮಾಡ್ತೀವಿ ಅನ್ನೋದಲ್ಲ, ನಾವು ಇವ ಕಾಲಿಗೆ ಚಪ್ಪಲಿ ಇಲ್ದೆ ನಡೆಯಕ್ ಆಗದೇ ಇರೋ ಸ್ಟೇಜಿಗೆ ಹೊರಟೋಗಿದೀವಿ. ಜೇನುಮಲೆಯ ಹೆಣ್ಣಿನ ಬಗ್ಗೆ ಮಾತಾಡೋಣ. ಅದು ಹೇಗೆ ಹುಟ್ಟಿದ್ದು ತಮ್ಮೊಳಗೆ? ವಿಚಿತ್ರವಾಗಿರ್ತವೆ, ಒಂದೊಂದು ಕವನದ ಹುಟ್ಟು ಒಂದೊಂದ್ ತರ ವಿಚಿತ್ರವಾಗಿರ್ತವೆ. ಅದನ್ನೇ ನೀವು ಜೇನುಮಲೆಯ ಹುಟ್ಟು ಇದೆಯಲ್ಲ, ಅದು ಮಾತ್ರ ಬಹಳ ವಿಚಿತ್ರನೇ. ಅದು ಏನಂತಂದ್ರೆ ಈ ಸಂಗಮ ಸಾಹಿತ್ಯನ KVN ಇದ್ರಲ್ಲ, ಕುವೆಂಪು ಭಾಷಾ ಭಾರತಿಗೆ ಪ್ರೆಸಿಡೆಂಟ್ ಆಗಿದ್ದಾಗ, ಅಧ್ಯಕ್ಷರಾಗಿದ್ದಾಗ, ಅವರು ತುಂಬಾ ಟ್ರಾನ್ಸ್ಲೇಷನ್ ಬಹಳ ಗಟ್ಟಿಯಾಗಿ ಮಾಡಿಸಿದ್ರು. ಬೇರೆ ಬೇರೆ ಒಂದಷ್ಟು ಜನನ್ನ ಸೇರಿಸ್ಕೊಂಡು ತುಂಬಾ ಟ್ರಾನ್ಸ್ಲೇಷನ್ಗಳು ನಡೆದ್ವು. ಆ ಟೈಮ್ ನಲ್ಲಿ ನಿಚ್ಚಂ ಪೊಸತು ಅಂತ ಒಂದು ಪುಸ್ತಕನ, ಸಂಗಮ ಸಾಹಿತ್ಯದ ಪುಸ್ತಕವನ್ನ ಸುಮಾರು ಒಂದು 7-8 ಕವಿಗಳ ಕೈನಲ್ಲಿ ಟ್ರಾನ್ಸ್ಲೇಷನ್ ಮಾಡಿಸಿದ್ರು. ಅದು ತಮಿಳಿಂದ ಕನ್ನಡಕ್ಕೆ ಬಂದಿರಬಹುದು. ಅದು ಒಂದು ದ್ರಾವಿಡ ನೆಲದ ಮೂಲನೇ ಅಲ್ವಾ ಅದು. ಅಂದ್ರೆ ಈ ನನ್ನ ಪಕ್ಕದಲ್ಲೇ ತಮಿಳ್ನಾಡು ಅಂತಂದ್ರೆ ಏನ್ ದೂರ ಇಲ್ವಲ್ಲ, ಸೋದರ ಭಾಷೆ ಒಂದು. ಜೊತೆಗೆ ಒತ್ತಿಲೇ ಇರುವಂತ, ಒತ್ತಿ ಅಂದ್ರೆ ಪಕ್ಕದಲ್ಲೇ ಇರುವಂತ ಊರು. ಆದ್ರೆ ಅದನ್ನ ಅಲ್ಲಿ ಸೇಮ್ ನಮ್ಮ ಪಶ್ಚಿಮ ಘಟ್ಟದ ಸಾಲುಗಳಲ್ಲಿ ಹೇಗಿದೆಯೋ ಹಾಗೆ ಅದೇ ತರದ ಗುಡ್ಡ ಬೆಟ್ಟ. ನನಗೆ ಓದ್ತಾ ಹೋದಂಗೆ ಪರಾಕ್ರಮ ಒಂದ್ ಬಿಟ್ಟು ತನ್ನ ಗಂಡನ್ನ ಅಥವಾ ತನ್ನ ರಾಜನ ಬಗ್ಗೆ ಅಥವಾ ತನ್ನ ಪ್ರೇಮಿ ಬಗ್ಗೆ ಪರಾಕ್ರಮ ಹೇಳ್ಕೊಳ್ಳುವಂತ ಹೆಣ್ಗಳು ಒಂದು ಧಾಟಿ ಇದೆ ಅಲ್ಲಿ. ಕೆಲವು ಕಡೆ ಏನಿಲ್ಲ, ತುಂಬಾ ಆ ತರದ್ದು ಇದೆ. ಅದೊಂದು ಬಿಟ್ಟು ಎಲ್ಲ ಎಷ್ಟು ಸಹಜವಾಗಿದಾವಲ್ಲ. ಆಮೇಲೆ ಅಲ್ಲಿರೋರು ಯಾರು ಹೀರೋಯಿನ್ಗಳಲ್ಲ, ಯಾರು ರಾಜಮಂತಂದವ್ರಲ್ಲ. ಒಂದು ಸಣ್ಣ ಸಣ್ಣ ಪ್ರದೇಶದಲ್ಲಿ ಇರುವಂತ ಮಾಮೂಲಿ ನಮ್ಮಂತ ಜನಗಳೇ. ಅದೇ ನಮ್ಮ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಈಗ ನನ್ನ ನೆಂಟರಿಷ್ಟರೆಲ್ಲ ಈ ನಮ್ಮ ಊರ್ ಪಕ್ಕನೇ ಸಕಲೇಶ್ಪುರ ದಿಂದ ತೀರ್ಥಹಳ್ಳಿವರೆಗೂ ನನ್ನ ಅತಿಗೆದಿರು ಎಲ್ಲ ಅಲ್ಲಿಂದನೇ ತಂದಿರೋದು. ನಾವು ಸಣ್ಣದ್ರಿಂದ ಹೋಗ್ತಾ ಬರ್ತಾ ಇರೋಂತ ಊರುಗಳಲ್ಲಿ ಅಥವಾ ಕ್ರೇಜಿಗೂ ಅಲ್ಲಿ ಓಡಾಡುವಾಗ, ಸಕಲೇಶ್ಪುರದ ಗುಡ್ಡಗಳ ಮೇಲೆ ಇದ್ರ ಮೇಲೆ ಎಲ್ಲ ಓಡಾಡುವಾಗ ಪ್ರತಿಯೊಂದನ್ನು ಗಮನಿಸ್ತಾ ಇರುವಾಗ ಅದೇ ಬಂದು ಇಲ್ಲಿ ಕೂತಿದೆ ನಿಚ್ಚಂ ಪೊಸತಲ್ಲಿ ಅಂತ ಅನ್ನಿಸ್ಬಿಡ್ತು ನನಗೆ. ಆಮೇಲೆ ನನ್ನ ಪಕ್ಕದ ಊರು ಪಕ್ಕದಲ್ಲೇನೆ ನನ್ನ ಒತ್ತಿನಲ್ಲೇ ಹರಿಯೋ ಹೊಳೆ ಕೂಡ ಹೀಗೆ ಇದಾವಲ್ಲ. ಸೀತಾ ನದಿ ಆಗ್ಬೋದು, ಹೇಮಾವತಿ ಆಗ್ಬೋದು. ಆಮೇಲೆ ನನ್ ಮದ್ವೆ ಆಗಿದ್ದ ಕಾವೇರಿ ತೀರದ ಊರಿಗೆ. ಹಾಗಾಗಿ ಎಲ್ಲವೂ ಒಂಥರ ನನ್ನೊಳಗಡೆ ಅದು ರಿಂಗುಣಿಸ್ದಂಗೆ ಶುರುವಾಯ್ತು. ಆವಾಗ ನಾನು ಅನ್ಕೊಂಡೆ ಬರಿಬೇಕು ಇದನ್ನ. ಅಲ್ಲಲ್ಲೇ ಒಂದ್ 2 ಸಾಲು ಈಗ ಹೊಳೆಯುತ್ತಲ್ಲ ಏನೋ ಓದ್ತಾ ಇರುವಾಗ, ಅದರಿಂದ ಹೊಳೆದಂತ ಸಾಲುಗಳನ್ನ ಗುರ್ತು ಹಾಕೋತಾ ಹೋಗಿದ್ದೆ. ಅದನ್ನ ಎಲ್ಲೋ ಕಳೆದು ಹೋಗ್ಬಿಡ್ತಾವಲ್ಲ ಅಂತ ಮತ್ತೆ ಅದ್ ಮೂಲೆ ಮುಡುಕುಗಳೆಲ್ಲ ಹಾಕಿದ್ನಲ್ಲ, ಅದನ್ನೆಲ್ಲ ತೆಗೆದು ಮತ್ತೆ ಟೈಪ್ ಮಾಡಿ ನನ್ನ ಲ್ಯಾಪ್ಟಾಪಿಗೆ ಹಾಕಿಟ್ಕೊಂಡೆ. ಅದನ್ನ ನೋಡಿದ್ರೆ ನನಗೆ ಗೊತ್ತಾಗಿಲ್ಲ, ಅದು ಪುಸ್ತಕ ಮುಗಿಯೋಷ್ಟೊತ್ತಿಗೆ ಒಂದು 9 ಪೇಜ್ ಆಗಿತ್ತು. 9 ಪೇಜ್ ಆಗಿತ್ತು, ಆದ್ರೆ ಚದ್ರ ಹೋಗಿತ್ತು ಎಲ್ಲ. ಹೇಗೆ ಅಂತಂದ್ರೆ
ಅವಾಗ ನೂತನ್ ಅಂತ ನಿಮ್ಮ ಆಕಾಶವಾಣಿನಲ್ಲಿ ಇದ್ದಾರೆ. ಸುಮ್ನೆ ಏನೋ ಮಾತಾಡ್ತಾ ಇದ್ವಿ ಕವನಗಳ ಬಗ್ಗೆ, ಕಾವ್ಯಗಳ ಬಗ್ಗೆ. ಜಸ್ಟ್ ಅವ್ರಿಗೆ ತೋರಿಸ್ದೆ. ಅವ್ರಿದ್ದವರು, ಇಲ್ಲ ಸುಜಾತ, ಬಹಳ ಗಟ್ಟಿಯಾಗಿದ್ದಾವೆ ಸಾಲುಗಳು, ನೀವು ಸಾಧ್ಯ ಆದ್ರೆ ಇದನ್ನ ಒಂದು ರೂಪಕ್ಕೆ ತಂದು ಒಂದು ಪುಸ್ತಕ ಮಾಡಿ, ಇರ್ಲಿ ಬಿಡಿ, ಹಾಗಿದ್ರೆ ಒಂದ್ 2-3 ಕವನಗಳು ಮಾಡ್ಬಿಟ್ಟು ಕವನ ಸಂಕಲನಕ್ಕೆ ಸೇರ್ಸ್ಕೋತೀನಿ ಯಾವ್ದಕ್ಕಾದ್ರು ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಬೇಡ ಬೇಡ, ನೀವ್ ಹಾಗೆ ಮಾಡಕ್ ಹೋಗ್ಬೇಡಿ, ಕಂಪ್ಲೀಟ್ ಇದನ್ನ ಸಪರೇಟೇ ಮಾಡ್ಬೇಕು. ಯಾಕಂತಂದ್ರೆ ಇಷ್ಟು ದಟ್ಟವಾಗಿರೋ ಪ್ರೀತಿ ಒಲವು ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಇದ್ರೊಳಗಡೆ ಅಂತ ಅನ್ಸುತ್ತೆ. ಬಟ್ ಅದನ್ನ ರೂಪಕ್ಕೆ ತರೋದು ಹಿಂಗ್ ತರ್ತಿರೋ ನೋಡಿ ಅಂತ ಹೇಳಿದ್ರು. ಆಮೇಲೆ ಅದನ್ನ ಕೂತು ಮತ್ತೆ 1 ವಾರ ಮಾಡಿದಾಗ 27 ಪೇಜ್ ಆಯ್ತು, ಒಂದು ರೂಪಕ್ಕೆ ತರಕ್ ಹೋದಾಗ. ಆಮೇಲೆ 27 ಪೇಜ್ ಇದ್ದ ವಿಸ್ತರಿಸ್ತಾ ಆಮೇಲೆ 3 ಸಾಲ್ ಮಾಡ್ಬೋದಲ್ವಾ ಅಂತ ಅನ್ಸಕ್ ಶುರುವಾಯ್ತು ನನಗೇನೆ. ಆ 3 ಸಾಲ್ ಮಾಡ್ಕೋತಾ ಹೋದಾಗ 97 ಪೇಜ್ ಬಂತು. ಅಂದ್ರೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಈಗ ಕಳೆದು ಹೋದ ಗಂಟಿದನ ಅಂತ ಇದೆಯಲ್ಲ, ಅದು ಅಪ್ಪಟ ಮಲೆನಾಡಿನಲ್ಲಿ ಹಿಂದೆ 50 ವರ್ಷದ ಹಿಂದೆ, ಅಂದ್ರೆ ಒಂದು 40ರಿಂದ 50 ವರ್ಷದ ಹಿಂದೆ ನಾನು ಕಂಡಂತ ಮಲೆನಾಡಿನ ಅಪ್ಪಟ ಪ್ರೀತಿ ಅದು. ಅಂದ್ರೆ ಯಾರಾದ್ರೂ ಒಬ್ರು ಬಂದ್ರೆ ಮನೆಗೆ, ನಮ್ಮ ಮನೇಲಿ ಕೂಡ ಯಾರ ಒಬ್ರು ಊರಿಗೆ ಬಂದ್ರೆ ಆ ಇಡೀ ಊರು ಸಂಭ್ರಮಿಸ್ತಿತ್ತು ಆತಿಥ್ಯ ನೀಡೋದಕ್ಕೆ. ಅವ್ರ ಮನೇಲಿ ಇಟ್ಟಿದ್ ಅದೇನ್ ನಾವೇನ್ ಸ್ಪೆಷಲ್ ಮಾಡ್ಬೇಕು ಅಂತ ಏನಿರ್ಲಿಲ್ಲ ಅಲ್ಲಿ. ಇಡೀ ಊರೇ ಸಂಭ್ರಮಿಸ್ತಿತ್ತು. ಆತರ ಒಂದ್ ಮುಗ್ಧತೆ ಇತ್ತಲ್ಲ, ಆ ಮುಗ್ಧ ಪ್ರಪಂಚ ಇತ್ತಲ್ಲ, ಅದು ನನ್ಗೆ ಬಹಳ ಒಲವು ಅನ್ನೋದು ಅಂತಂದ್ರೆ ಮೂಲ ಧಾತು ಮನುಷ್ಯರು ಯಾರಿಗೇ ಆದ್ರೂನು. ನಾನ್ ಹೇಳ್ತಿರೋದು ನಾವು ಒಬ್ಬರಿಗೆ ಅಲ್ಲ, ಒಂದು ಗಂಡು ಹೆಣ್ಣಿನ ನಡುವೆ ಆಗ್ಬೋದು, ತಂದೆ ತಾಯಿನ ನಡುವೆ, ಮಕ್ಕಳ ನಡುವೆ ಆಗ್ಬೋದು, ಅಥವಾ ನೆಂಟರಿಷ್ಟರ ನಡುವೆ ಆಗ್ಬೋದು. ಆ ರೀತಿನಲ್ಲಿ ಅದು ಒಂದ್ ಮೂಲ ಧಾತು. ಅದಿಲ್ದೇನೆ ಪ್ರಪಂಚ ಮುಂದುವರಿಯೋದಿಲ್ಲ. ಅದು ಒಂದು ಜೋಲಿ ತರ ಏನೋ ಅಂತ ನನ್ಗನ್ಸುತ್ತೆ. ದೇವ್ರು ಕೊಟ್ಟ ಜೋಲಿ ಏನೋ ಅದು, ಅದ್ರೊಳಗೇನೆ ಎಲ್ರು ತೂಗ್ಬೇಕಲ್ವಾ. ಅದರಿಂದ ಕೆಳಗ್ ಬೀಳ್ತೀವೋ ಮೇಲೆದ್ದೇಳ್ತೀವೋ ಅದೆಲ್ಲ ಮುಂದಿನದು. ಆದ್ರೆ ಆ ಜೋಲಿ ಹತ್ತಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿರ್ತೀವಿ ಅಲ್ವಾ ಅಂತ ನನಗನ್ಸುತ್ತೆ. ಹಾಗೆ ಹುಟ್ಟಿದ ಕವಿತೆ ಇದು. ಅದು ಒಂದೇ 1 ತಿಂಗಳಲ್ಲಿ ಆದಂತ ಪುಸ್ತಕ ಇದು. ಒಂದೇ 1 ತಿಂಗಳಲ್ಲಿ ಅಂದ್ರೆ ಅಷ್ಟಿತ್ತು ಒಳಗೆ ಅದು ಹೊರಗೆ ಬಂತು. ಆಮೇಲೆ ಆಗ ಕರೋನಾ ಟೈಮ್ 2020 ಕೇಳಿದ ತಕ್ಷಣ ಮಕಾಳಿಯವರು ಚಿತ್ರ ಬರೆದು ಕೊಟ್ಬಿಟ್ರು. ಒಂದು 4-5 ದಿವಸದಲ್ಲಿ ಕಳಿಸಿದ್ರು. ಚಕ ಅಂತ ನಾವೇ ನಮ್ಮ ನಗುವನ ಪ್ರಕಾಶನದಲ್ಲಿ ಪಬ್ಲಿಕೇಶನ್ ಮಾಡ್ಕೊಂಡ್ವಿ. ಮಾಡ್ಬಿಟ್ಟು ಪುಸ್ತಕನೂ ಕೂಡ ಪ್ರಿಂಟ್ ಆಯ್ತು. ಅದು ಸಂಗಮ್ ಸಾಹಿತ್ಯದ ಒಂದು ಬೆರಗಿಂದ ಹುಟ್ಟಿದಂತ ಕವಿತೆಗಳು. ಕಾವ್ಯ, ಪ್ರೇಮ, ವಿರಹ ಎಲ್ಲ ಇದೆ. ಅಪ್ಪುಗೆ, ಕಾಮ ಅಂದ್ರೆ ಸಹಜವಾಗಿ ಮನುಷ್ಯನಲ್ಲಿ ಇರ್ಬೇಕಾದಂತವನ್ನ ಎಷ್ಟು ಚೆನ್ನಾಗಿ ಹಿಡ್ದಿಟ್ಟಿದ್ದೀರಾ ಅಂತಂದ್ರೆ, ಇದಕ್ಕೆ ಅಂದ್ರೆ ವಿಶೇಷವಾಗಿ ನಾನು ಹೇಳೋದು, ಇದನ್ನ ಸಾಹಿತ್ಯದ ವಿದ್ಯಾರ್ಥಿಗಳು ಅಷ್ಟೇ ಓದ್ಬೇಕಾಗಿಲ್ಲ, ಯಾರಾದ್ರೂ ಓದಿದ್ರು ಸಾಕು. ಅಯ್ಯೋ ಹೌದಲ್ವಾ, ನಮ್ಮೊಳಗೆ ಇರೋದನ್ನ ನಾವು ಗುರುತಿಸೇ ಇಲ್ಲಲ್ವಾ ಅನ್ನೋ ತರ ಆಗುತ್ತೆ. ರಿಪ್ಲೈ ಬಂದಿದೆ ಅಂತಂದ್ರೆ 60-70 ಇದೆ ಇವತ್ತು. ಅದ್ರದ್ದೇ ಒಂದು ಪುಸ್ತಕ ಮಾಡ್ಬೋದು ನಾನು ಅಲ್ವಾ. ವಿಮರ್ಶೆಗಳು ತುಂಬಾ ಬಂತು, ತುಂಬಾ ಬಂದಿದೆ, ತುಂಬಾ ಬಂದಿದೆ. ಅಂದ್ರೆ ಎಲ್ಲಾ ಮೂಲಭೂತವಾಗಿ ಪ್ರತಿ ಮನುಷ್ಯನಿಗೂ ಒಳಗಡೆ ಸಂಭ್ರಮ ಯಾಕಾಗಲ್ಲ ಮೇಡಮ್. ಇಲ್ಲೊಂದ್ 4 ಸಾಲುಗಳಿದೆ ನೋಡಿ. ನಿನ್ನ ಶ್ರದ್ಧೆಗೆ ಮನಸಾರೆ ಮಣಿದಿಹೆನು ಅಲುಗದಂತೆ, ಒಮ್ಮೆ ಕಿರು ಬೆರಳೆ ನುಗುರ ತಾಕಿಸಿ ಕೂತಾಗ ತಾಕಬೇಕು ತಾಕದಂತಿರಬೇಕು. ಹೆಂಗೆ ಇದು ತುಂಬಾ ತುಂಬಾ ಅದ್ಭುತವಾದಂತಹ ಕವಿತೆಗಳು. ತುಟಿಗಿಟ್ಟ ತುಟಿಯ ಸವರು ನವಿರಿಗೆ ಅಡಗಿ ಹೋದ ನಿನ್ನ ಕಣ್ಣರಪ್ಪೆ ಗಂಟಿ ನೀರ ಹರಳನ್ನಿಡಿದ ಆ ಕ್ಷಣವೊಂದೆನಗೆ ದಿಟದ ಕಾಣಿಕೆ. ಜಗದೊಲವಿನ ಸತ್ಯಕ್ಕೆನ್ನ ಕಣ್ಣ ಹೊಳಪು ಕನ್ನಡಿಯಂತೆ ಬೆತ್ತಲಾಗಿ ಪ್ರೀತಿಯ ನಿಜ ಬಿಂಬವನ್ನಪ್ಪಿ ಉಳಿದು ಹೋಗಿದೆ ಅಡುಗದೆಯೇ ಚಿತ್ರಪಟದಲ್ಲಿ. ಎದ್ದೆದ್ದು ಬರುವುದು ಸೂರ್ಯನ ಕನ್ನಡಿಯಲ್ಲರಳುವ ಅಮಲದ ಹೂಮೊಗ್ಗಂತೆ ತಲೆ ಎತ್ತಿ ನಿಲ್ಲುವುದು ಮನದನ್ನೇ ಆ ಚಿತ್ರ. ಕುಂತಲ್ಲಿ ನಿಂತಲ್ಲಿ ಹುಣ್ಣಿಮೆಯಾಗಸಕ್ಕೆ ಚಂದ್ರನೇ ಹೊಳಪು. ಈಗ ಓದಾಗ ಏನ್ ಅನ್ಸುತ್ತೆ? ಈಗ ಓದಿದಾಗ ಖುಷಿ ಆಗುತ್ತೆ. ನಿಮ್ಗೇನ್ ಅನ್ಸುತ್ತೆ? ನನ್ಗೆ ಇದೆಲ್ಲ ಎಲ್ಲಿತ್ತು, ಏನೋ ಒಂದ್ ಲೀಲೆ ಅಲ್ವಾ ಅದು ಬರವಣಿಗೆ ಅಂತಂದ್ರೆ ಅಲ್ವಾ. ಬರವಣಿಗೆ ಅನ್ನೋದು ಒಂದ್ ಲೀಲೆ ಅಂತಾನೆ ಅನ್ಸುತ್ತೆ ನನಗೆ. ಈಗ ನನ್ನ ತಂದೆ ತಾಯಿ ಬದುಕಿದ ರೀತಿ ಆಗ್ಬೋದು, ನನ್ನ ಅಜ್ಜ ಅಜ್ಜಿ ಅಕ್ರೆ ಮಾಡ್ತಿದ್ ರೀತಿ ಆಗ್ಬೋದು, ಮನೆಗ್ ಬಂದ ನೆಂಟರುಗಳು ನಾವು ನೋಡ್ಕೊಳ್ತಿದ್ ರೀತಿ ಆಗ್ಬೋದು, ಅದೆಲ್ಲವೂ ಮತ್ತೆ ಇದು
ಕರ್ಮೀನುಗಳನ್ನ ಒಣಗ ಹಾಕೊಂಡಾಗ ಬಾವಿಕಟ್ಟೆನಲ್ಲಿ, ನಮ್ಮೂರ ಬಾವಿಕಟ್ಟೆನಲ್ಲಿ ಅಜ್ಜಿದಿರು ಅಯ್ಯೋ ತಿನ್ವ ಕಾಗೆ ಗಬಕ್ಕಂತ ಹಾಕೋತ ಕಣ ಬಾಯಿಗೆ ಅಂತ ಹೇಳಿ ಆ ಹೂ ಅಂತ ಅದಕ್ಕೆ ಹೊಡಿತಾ ಇದ್ದಿದ್ದು, ಕೂಗ್ತಾ ಇದ್ದಿದ್ದಿರ್ಬೋದು. ಅದೆಲ್ಲವೂ ಯಾವ್ದು ಸುಳ್ಳೇನಲ್ವಲ್ಲ, ಅದೆಲ್ಲ ನಿಜನೇ ಅಲ್ವಾ. ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ನಮ್ಮ ಜೊತೆಗೆ ಅಂದ್ರೆ ತುಂಬಾ ಇದೆ ಮಾತಾಡಕ್ಕೆ, ಇಲ್ಲಿಗೆ ಮುಗ್ದಿಲ್ಲ ಇದು. ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ತುಂಬಾ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ಕೇಳಿಗರೆಲ್ಲರಿಗೂ ನನ್ನ ಧನ್ಯವಾದಗಳು. ಕೇಳಿ ಯಾವತ್ತಾದ್ರೂ ಓದ್ಬೇಕು ಅನ್ಸಿ ಈ ಪುಸ್ತಕನ ಓದಿದ್ರೆ ನನಗೆ ಇನ್ನೂ ಸಂತೋಷ ಆಗುತ್ತೆ. ಓದ್ತಾರೆ, ಯಾಕಂದ್ರೆ ತವರು ಈ ಜಿಲ್ಲೆಯ ಮಗಳಿನ ಕವಿತೆಗಳನ್ನ ಓದ್ದೇ ಇರ್ತಾರ. ಧನ್ಯವಾದಗಳು. ಇದುವರೆಗೆ ಜೇನುಮಲೆಯ ಹೆಣ್ಣು ಈ ಕೃತಿಯ ಕುರಿತು ಕವಯಿತ್ರಿ HR ಸುಜಾತ ಅವರ ಜೊತೆ ಮಾತುಕತೆ ಪ್ರಸಾರವಾಯಿತು. ಇವರೊಂದಿಗೆ ಸುಜಾತ F. ತಳವಾರ್. ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.